ಬಿಜೆಪಿ ರೆಬೆಲ್ಸ್ ಟೀಮ್ ಗದ್ದಲದ ಮಧ್ಯದಲ್ಲಿ ಪಕ್ಷದಲ್ಲಿ ಹೊಸ ಕೋಲ್ಡ್ ವಾರ್ ಒಂದು ಕಡೆ ಶುರುವಾಗಿದೆ. ಬಿ.ವೈ. ವಿಜಯೇಂದ್ರ, ಆರ್ ಅಶೋಕ್ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ವಾ? ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಈ ಒಂದು ಅಸಮಾಧಾನ ಎದ್ದು ಕಾಣಿಸ್ತಾ ಇದೆ. ಆ ಕಡೆ ಯತ್ನಾಳ್, ಈ ಕಡೆ ರಮೇಶ್ ಜಾರಕಿಹೊಳಿ ಟೀಮ್ನ ಕಡೆಯಿಂದ ಪ್ರತ್ಯೇಕ ವಕ್ಫ್ ಹೋರಾಟ ಇದೀಗ ನಡೀತಾ ಇದೆ. ಈ ಕಡೆ ವಿಜಯೇಂದ್ರ, ಆರ್ ಅಶೋಕ್ ನಡುವಿನ ಹೋರಾಟದಲ್ಲಿಯೂ ಕೂಡ ಒಂದು ಅಂತರ ಇದೆ. ಈಗ ವಿಜಯೇಂದ್ರ ಅವ್ರದ್ದೇ ಒಂದು ದಿಕ್ಕು, ಈ ಕಡೆ ಯತ್ನಾಳ್ ಬಣದ್ದೇ ಒಂದು ದಿಕ್ಕಾದರೆ ಅದೊಂದು ಕತೆ. ಈ ಕಡೆ ಅಂತ ಬಂದಾಗ ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು, ಇವರ ನಡುವೆ ಕೂಡ ಒಂದು ಅಂತರ ಕಾಣಿಸ್ಕೊಳ್ತಾ ಇದೆಯಾ? ಹೊಸ ವರ್ಷಾರಂಭದ ಹೊತ್ತಲ್ಲಿಯೂ ಕೂಡ ಸರಿಯಾಗಿಲ್ಲ ಇವರಿಬ್ಬರ ನಡುವಿನ ಸಂಬಂಧ. ಆಂತರಿಕ ಕಚ್ಚಾಟ ಬೀದಿಗೆ ಬರುವ ಲಕ್ಷಣಗಳಿವೆ. ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಂಥ ವೇಳೆಯಲ್ಲಿ ಅಶೋಕ್ ಮಾತೇ ಇಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಅಶೋಕ್ ಹೋರಾಟದಲ್ಲಿ ವಿಜಯೇಂದ್ರ ಅವರು ಸೈಲೆಂಟ್ ಆಗಿಬಿಡ್ತಾರೆ. ವಿಜಯೇಂದ್ರ ಇಲ್ಲೂ ಮಾತಾಡ್ತಾ ಇಲ್ಲ, ಬರೀ ಅಶೋಕ್ ಅವರೇ ಮಾತಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ. ವಿಜಯೇಂದ್ರ, ಆರ್ ಅಶೋಕ್ ನಡುವೆ ಕಳೆದ ಕೆಲ ತಿಂಗಳಿಂದ ಒಂದು ಅಂತರ ಶುರುವಾಗ್ಬಿಟ್ಟಿದೆ. ಇಬ್ಬರ ನಡುವಿನ ಹೊಂದಾಣಿಕೆ ಕೊರತೆ ಬಗ್ಗೆ ಪಕ್ಷದಲ್ಲಿ ಗುಸುಗುಸು ಅಂತೂ ಸ್ಟಾರ್ಟ್ ಆಗಿದೆ.